ನೋಡ್ರಿ, ಈ ಸರ್ಕಾರ ದಿವಾಳಿ ಆಗೈತಿ. ಸಿದ್ದರಾಮಯ್ಯನವ್ರು ಐತಲ್ಲ, ಪೂರ್ತಿ ಸರ್ಕಾರ ದಿವಾಳಿ ಮಾಡಿ ಖಾಲಿ ಕಿಸೆ ಗೌರ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಾರ. ಪಾಪ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ಬೇಕು, ಅವ್ರು ಅಲ್ಲಿ ಏನು ಸ್ಕೀಮ್ಗಳಿದ್ದಾವೆ ಅವನ್ನೆಲ್ಲ ಕಟ್ ಮಾಡಿ ಏನಾದರೂ ಸರ್ಕಾರ ನಡೆಸೋಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಹಾಗಾಗಿ ನಿಜವಾಗಿ ಏನು ಸ್ಕೀಮ್ಗಳ ಬೆನಿಫಿಟ್ ಕೊಡಬೇಕು ಅಂಥವ್ರಿಗೆ ಕಟ್ ಮಾಡೋಕ್ಕೆ ಒಂದೇನಾದರೂ ಪ್ಲ್ಯಾನ್ ಮಾಡ್ಯಾರ. ಈಗ ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮಾಡಿರಿ ಅಂತ ಹೇಳೋರು. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದ ತನಕ ಇನ್ನೊಂದು 2 ತಿಂಗಳು 3 ತಿಂಗಳು 4 ತಿಂಗಳು ಯಾರಿಗೂ ರೊಕ್ಕ ಕೊಡುವಂಗಿಲ್ಲ. ಆ ರೊಕ್ಕ ಉಳಿಸೋದು, ಆಮೇಲೆ ಜೆನ್ಯೂನ್ ಆಗಿ ಕೊಟ್ಟಂಥ ಡಾಕ್ಯುಮೆಂಟ್ಗಳನ್ನು ಕೂಡ ಅದರಲ್ಲಿ ತಪ್ಪದಂತೆ ತಪ್ಪು ಕಂಡು ಹಿಡಿದು ಮತ್ತು ಸ್ವಲ್ಪ ಮಂದಿನ ರಿಜಿಸ್ಟ್ರೇಷನ್ನಿಂದ ನಿಕಾಲಿ ಮಾಡೋದು. ಈ ರೀತಿ ಮಾಡಿ ಏನು ದುಡ್ಡು ಕೊಟ್ಟಂಗೂ ಆಗಿರಬೇಕು, ಮುಗಿನ ಮೇಲೆ ಬೆಣ್ಣೆ ಹಚ್ಚಿ ನಿಜವಾಗಿ ಏನು ಕೊಡೋದಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋವಂಥ ಪ್ರಯತ್ನ ಮಾಡಾಕತ್ತೈತಿ. ಅವ್ರನ್ನ ಏನು ಮಾಡತ್ತಾರೆ ಇಡೀ ರಾಜ್ಯದ ಜನತೆ ಗಮನಿಸ್ತಾರೆ. ಇನ್ನೊಂದು 2 ವರ್ಷ ಐತಿ, ಜನ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾರೆ.